ಆಯ್ತು, ಒಂದ್ ವಾರ ಆಯ್ತು, ಯಾಕೆ ಮಾಡಿಲ್ಲ ವಾರದಿಂದ? ಅವ್ರ ದಿನ 10 ಸತಿ ಬಂದವ್ರೆ. ಓ, ನಿಮ್ಮನ್ ಬಂದು ನೋಡ್ಲೇಬೇಕು. ಅರ್ಥ ಆಯ್ತು ಬಿಡಿ. ಅದೇ ನೀವು ಪಾಳ್ಯಗಾರ್ ಸಾಹೇಬರು ನಿಮ್ಗೆ ಬಂದು ಸಲಾಮಿ ಹೊಡೆದು ಇನ್ನೇನಾದ್ರೂ ಪಾದಪೂಜೆ ಏನಾದ್ರೂ ಮಾಡ್ಬೇಕಾ ಸರ್? ಈಗ ತಾವು ಅವರು ವಾರ ಆಯ್ತು ಹೇಳಿ ಸರ್, ಈಗ ಯಾಕೆ 5 ತಿಂಗಳು ಬೇಕಾ? ಆದೇಶ ಆದ್ಮೇಲೆ ಈ ತರದ್ ಎಷ್ಟು ಬಾಕಿ ಇದಾವೆ? ಎಷ್ಟು ಈ ತರ ತಂದ್ಕೊಡಕ್ಕೆ ಒಂದೊಂದು ಕೇಸ್ಗೆ ಏನು ರನ್ನಿಂಗ್ ರೇಟ್ ಈಗ ಎಷ್ಟಿದೆ ಸರ್? ಒಂದು ಬೋರ್ಡ್ ಏನಾದ್ರು ಹಾಕಿದ್ದೀರಾ? ಹೋಗ್ಲಿ, ಬೋರ್ಡ್ ಹಾಕ್ಬಿಡಿ, ಹೋಗ್ಲಿ. ಟ್ರಾನ್ಸ್ಪರೆನ್ಸಿ ಇದ್ರೆ ಒಳ್ಳೇದು. ಅಟ್ಲೀಸ್ಟ್ ಅವರು ಕೊಟ್ಟು ಹೋಗ್ತಾರೆ, ಏನ್ ಮಾಡಕ್ ಆಗಲ್ಲ ಸರ್. ಕೊಟ್ಟು ಹೋಗ್ತಾರೆ, ಏನ್ ಮಾಡಕ್ ಆಗಲ್ಲ. ಏನ್ ಮಾಡತ್ತೆ, ಅವರು ಬದುಕ್ಬೇಕಲ್ಲ. ಹೋಗ್ಲಿ, ಒಂದು ಬೋರ್ಡ್ ಅನ್ನ ಹಾಕ್ಬಿಡಿ, ಕೊಟ್ಬಿಟ್ಟು ಹೋಗ್ತಾರೆ. ಅವ್ರೇನ್ ಕೊಡಲ್ಲ ಅಂತಾನು ಏನ್ ಹೇಳಿಲ್ಲ. ಮುಕ್ತಿ ಕೊಡಿ ಅಂತ ಕೇಳ್ತಾವ್ರೆ. ಎಷ್ಟಪ್ಪ ರನ್ನಿಂಗ್ ರೇಟು? ಎಷ್ಟಮ್ಮ? ಆಯ್ತಮ್ಮ. ಈಗ ಒಂದ್ ವಾರ ಆಗಿದ್ರೆ ಅವರಿಂದ ನಿಮಗ್ ಫಾರ್ವರ್ಡ್ ಆಗ್ಬೇಕು. ಆದೇಶ ಆಗಿ 5 ಮಂತ್ಸ್ ಆಗಿದ್ರೆ ಮೀಟಿಂಗ್ ಇಲ್ಲ ಅಂತ ಅದೇ ನೀವು ಕೊಡ್ಬೇಡ ಅಂದ್ರೆ ಅವ್ರು ಕೊಡೋದಿಲ್ಲ. ಆಯ್ತು, ಅವ್ರು ಬರ್ತಾ ಇದ್ದಾರೆ, ಕೇಸ್ ವರ್ಕರ್ ಕೊಟ್ಟಿಲ್ಲ, ತರ್ಸ್ಕೊಂಡ್ ಮಾಡಕ್ಕೆ ನಿಮ್ಗೆ ಅಡ್ಡ ಇದೆಯಾ? ಅಡ್ಡ ಇದೆಯೇನಮ್ಮ? ತಮ್ಮ ಕೊಡಕ್ಕೆ ಎಷ್ಟು ಕೊಡ್ಬೇಕಮ್ಮ? ಈಗ ಹೋಗ್ಲಿ, ಅದನ್ನ ಹೇಳ್ಬಿಡಿ. ಏನ್ ರನ್ನಿಂಗ್ ರೇಟ್ ಹೇಳ್ಬಿಡಿ. ಮಾರ್ಕೆಟ್ ಅಲ್ಲಿ ಎಲ್ಲ ಇದೆ, ಇಲ್ಲಿ ಏನ್ ರನ್ನಿಂಗ್ ರೇಟ್ ಇದೆ ಅನ್ನೋದು ಜನ ಮಾತಾಡ್ತಾರೆ. ನಾನ್ ಮಾತಾಡ್ಲಿಲ್ಲ ಅಂದ್ರು ಇಲ್ಲಿ ಒಂದೇ ಅಲ್ಲಿ ಹೆಜ್ಜೆ ಅಲ್ಲಿ ಇಟ್ಟ ತಕ್ಷಣ ಎಲ್ಲ ಕಿವಿಯಲ್ಲಿ ನನ್ಗೆ ಹೇಳ್ತಾರೆ. ನಿಮ್ಮದೇ ಭಯ ಹೇಳಕ್ಕೆ, ಯಾಕಂದ್ರೆ ಮತ್ತೆ ಅವ್ರ ಫೈಲ್ ಏನ್ ಮಾಡ್ಬಿಡ್ತೀರಾ ನೀವು? ಎಲ್ಲ ನಿಮ್ ಕೈಯಲ್ಲೇ ಇದೆಯಲ್ಲ. ಯಾಕೆ ಮಾಡಿಲ್ಲಮ್ಮ ಇದು? ಹೋಗ್ಲಿ, ಆರ್ಡರ್ ಮಾಡಿರೋದು ನೀವು ನೋಡಿ. ಆರ್ಡರ್ ರಿಜೆಕ್ಟ್ ಮಾಡ್ಬೇಕಾಗಿತ್ತು. ಐ ವುಡ್ ಹ್ಯಾವ್ ಬೀನ್ ಹ್ಯಾಪಿ ಇಫ್ ಯು ಆರ್ ರಿಜೆಕ್ಟೆಡ್. ಹೋಗಯ್ಯ, ನೀನು ಆಗದೆ ಇರೋದೆಲ್ಲ ಮಾಡಕ್ ಆಗಲ್ಲ ಅಂತ ಅವ್ರಿಗೆ ಬೈಕ್ ಕಳಿಸ್ತಾ ಇದೆ. ನಾವು ಬೈಯೋದ್ರಲ್ಲಿ ಏನು, ನನ್ಗೇನು ಇರೋದು ಇದ್ದಂಗೆ ಹೇಳಕ್ಕೆ ನನ್ಗೆ ಯಾವ ಮುಚ್ಚುಮರೆ ಇಲ್ಲ. ಆಗದೆ ಇರೋದಿಲ್ಲ, ಮಾಡಕ್ ಆಗೋದಿಲ್ಲ, ಹೋಗಯ್ಯ ಅಂತ ಹೇಳ್ತಾ ಇದ್ದೆ. ನೀವೇ ಆರ್ಡರ್ ಮಾಡಿದಿರಮ್ಮ. ಇವ್ರಿಗೆ ಬಂದಿದ್ದು ಯಾವಾಗ? ಇದು 13/11/2024 ಬಂದಿದೆ, ಕರೆಕ್ಟಾ? ಆದೇಶ ಜನವರಿಗೆ ಆಗಿದೆ. ಜನವರಿ ಆದ್ಮೇಲೆ ಇಲ್ಲಿವರೆಗೂ ತಂದು ಕೊಟ್ಟಿಲ್ಲ. ಏನಿದೆ ನೋಡಿ, ನಮ್ಮನ್ನೇ ಹಿಂಗೆ ಇಲ್ಲೇ ಎಲ್ಲ ಎದುರುಗಡೆ ಇದ್ರು ನಮ್ಮನ್ನೇ ಹಿಂಗೆ ಗಿರ್ಕಿ ಓಡಿಸ್ತೀರಾ. ಇನ್ನು ಅವ್ರು ಬಂದ್ರೆ ಏನ್ ಮಾತಾಡೋಂಗಿದೆ ನಿಮ್ ಮುಂದೆ? ಅವರು ನಿಮ್ಮ ಆಫೀಸು ಈಗ ವರ್ಲ್ಡ್ ಫೇಮಸ್ ಇದೆ. ಏನ್ ಸರ್ ಸಾಹೇಬ್ರೆ, ಏನ್ ತಮ್ಮ ಹೆಸರು? ಪಾಂಡುರಂಗ ಅವರು. ಎಷ್ಟು ದಿನದಿಂದ ಇಲ್ಲಿದ್ದೀರಿ? ಅದಕ್ಕೆ ಮೊದಲು ಎಲ್ಲಿದ್ರಿ? ಓ, ಎಕ್ಸ್ಪರ್ಟೀಸ್ ಇದೆ, ಚೆನ್ನಾಗಿದೆ. ಸೊ ಆ ಬಾಗಿಲಿಂದ ಈ ಬಾಗಿಲಿಗೆ ಬಂದಿದ್ದೀರಿ. ಓಕೆ, ಸೊ ಚೆನ್ನಾಗಿ ಗೊತ್ತು ಹಾಗಾದ್ರೆ ಸಿಸ್ಟಮ್ ಏನು ಅಂತ. ಸೊ ಚೆನ್ನಾಗಿ ರನ್ ಮಾಡ್ತಾ ಇದ್ದೀರಾ ಬಿಡಿ, ಬಹಳ ಎಫಿಷಿಯಂಟ್ ಇದೆ ನಿಮ್ ಸಿಸ್ಟಮ್. ಇದು ಗೊತ್ತಿಲ್ಲ ಹಂಗಾದ್ರೆ, ಇಂಥ ಕೇಸ್ ನಿಮ್ಗೆ ಯಾವುದು ನೋಡೇ ಇಲ್ಲ ನೀವು ಅಲ್ವಾ? ಅವ್ರು ಹೇಳ್ತಾ ಇರೋದು ನಿಮ್ಗೇನು ಅರ್ಥ ಆಗ್ತಾ ಇಲ್ಲ, ನಿಮ್ಗೇನ್ ಸಂಬಂಧ ಇಲ್ಲ. ಆಸ್ ಗ್ರೇಟ್ ಟು ತಹಶೀಲ್ದಾರ್, ಈ ಆಫೀಸ್ ನಲ್ಲಿ ಏನ್ ನಡೀತಾ ಇದೆ ಆಗು ಹೋಗುಗಳು ಅನ್ನೋದು ತಮ್ಗೆ ಸಂಬಂಧ ಇಲ್ಲ.